ನಮಸ್ಕಾರ ಸ್ನೇಹಿತರೆ, ಇಡೀ ದೇಶದಾದ್ಯಂತ ಇರುವಂತಹ ದೇಶದ ಎಲ್ಲ ರೈತ ಬಾಂಧವರಿಗೆ ಇದೀಗ ಕೇಂದ್ರ ಸರ್ಕಾರದಿಂದ ಭರ್ಜರಿ ಸಿಹಿ ಸುದ್ದಿ ಇದೆ ಸ್ನೇಹಿತರೆ. ಹೌದು, ಯೋಜನೆ ಅಡಿಯಲ್ಲಿ ಒಂದೇ ಬಾರಿಗೆ 38,000 ರೂಪಾಯಿ ಬ್ಯಾಂಕ್ ಖಾತೆಗೆ ಸೇರಲಿವೆ ಸ್ನೇಹಿತರೆ. ರೈತರ ಆದಾಯ ರಕ್ಷಣೆ ಹಾಗೂ ನೈಸರ್ಗಿಕ ವಿಕೋಪಗಳಿಂದಾಗಿ ಉಂಟಾಗಿರುವಂತಹ ಬೆಳೆ ನಷ್ಟವನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿ ಕೇಂದ್ರ ಸರ್ಕಾರ ಹಲವು ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸುತ್ತಿವೆ ಸ್ನೇಹಿತರೆ. ಅವುಗಳಲ್ಲಿ ಪ್ರಮುಖವಾದದ್ದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಹೌದು, ಯೋಜನೆ ಅಡಿಯಲ್ಲಿ ರೈತರು ಕಡಿಮೆ ಪ್ರೀಮಿಯಂ ಪಾವತಿಸಿ ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸಿಕೊಳ್ಳಬಹುದಾಗಿದೆ ಸ್ನೇಹಿತರೆ. ಬೆಳೆ ಹಾನಿಯಾದಲ್ಲಿ ಸರ್ಕಾರದ ನೆರವಿನಿಂದಾಗಿ ಪರಿಹಾರ ಪಡೆಯುವ ಅವಕಾಶವೂ ಕೂಡ ಇಲ್ಲಿದೆ ಸ್ನೇಹಿತರೆ. ಕೇಂದ್ರ ಸರ್ಕಾರವು 2016ರಲ್ಲಿ ಈ ಯೋಜನೆಯಡಿಯನ್ನು ಪ್ರಾರಂಭಿಸಿದ್ದು ದೇಶದ ಲಕ್ಷಾಂತರ ರೈತರು ಇದರ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಹಾಗೆ ಮಳೆ, ಪ್ರವಾಹ, ಬರ, ಬಿರುಗಾಳಿ ಸೇರಿದಂತೆ ವಿವಿಧ ನೈಸರ್ಗಿಕ ವಿಕೋಪಗಳಿಂದಾಗಿ ಬೆಳೆ ನಷ್ಟ ಸಂಭವಿಸಿದೆ ಸ್ನೇಹಿತರೆ. ಯೋಜನೆ ಅಡಿಯಲ್ಲಿ ಪರಿಹಾರ ನೀಡಲಾಗುತ್ತಿದೆ. ಕಡಿಮೆ ಪ್ರೀಮಿಯಂನಲ್ಲಿ ಬೆಳೆ ವಿಮೆ ಪರಿಹಾರ. ಹೌದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ವಿಶೇಷತೆ ಏನೆಂದರೆ ರೈತರು ಅತಿ ಕಡಿಮೆ ಮೊತ್ತದ ಪ್ರೀಮಿಯಂ ಪಾವತಿಸಿದರೆ ಸಾಕು, ಉಳಿದಂತಹ ಮೊತ್ತವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಭರಿಸುತ್ತವೆ ಸ್ನೇಹಿತರೆ. ಯೋಜನೆ ಅಡಿಯಲ್ಲಿ ರೈತರು ಪಾವತಿಸಬೇಕಾದ ಪ್ರೀಮಿಯಂ ದರಗಳು ಹೀಗಿವೆ. ಖಾರಿಫ್ ಬೆಳೆಗಳಿಗೆ 2% ಹಾಗೂ ರವಿ ಬೆಳೆಗಳಿಗೆ 1.5%, ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳಿಗೆ 5% ಸಿಗುತ್ತವೆ ಸ್ನೇಹಿತರೆ. ಉಳಿದಂತಹ ಪ್ರೀಮಿಯಂ ಮೊತ್ತವನ್ನು ಸರ್ಕಾರಗಳು ಭರಿಸುವುದರಿಂದ ರೈತರಿಗೆ ಆರ್ಥಿಕ ಹೊರೆ ಕಡಿಮೆಯಾಗುತ್ತದೆ. ಯಾವ ರೀತಿಯ ಬೆಳೆಗಳಿಗೆ ವಿಮಾ ರಕ್ಷಣೆ ಸಿಗಲಿದೆ? ಹೌದು, ಈ ಯೋಜನೆ ಅಡಿಯಲ್ಲಿ ಹಲವು ರೀತಿಯ ನಷ್ಟಗಳಿಗೆ ವಿಮಾ ರಕ್ಷಣೆ ಲಭ್ಯವಿದೆ ಸ್ನೇಹಿತರೆ. ಅವುಗಳೇನೆಂದರೆ ಪ್ರವಾಹ, ಬರಗಾಲ, ಬಿರುಗಾಳಿ, ಅತಿವೃಷ್ಟಿ, ಅಕಾಲಿಕ ಮಳೆ ಮತ್ತು ಕೀಟ ಮತ್ತು ರೋಗ ಬಾಧೆ, ಇತರೆ ನೈಸರ್ಗಿಕ ವಿಕೋಪಗಳು ಕೂಡ ಇಲ್ಲಿವೆ ಸ್ನೇಹಿತರೆ. ಇದಲ್ಲದೆ ಕೊಯ್ಲಿನ ನಂತರ ಹೊಲದಲ್ಲಿ ಒಣಗಿಸಲು ಇಟ್ಟಿರುವಂತಹ ಬೆಳೆಗಳಿಗೆ 14 ದಿನಗಳ ಒಳಗೆ ಉಂಟಾಗಿರುವಂತಹ ಬೆಳೆ ಹಾನಿಗೂ ಕೂಡ ವಿಮೆ ರಕ್ಷಣೆ ದೊರೆಯುತ್ತದೆ ಸ್ನೇಹಿತರೆ. ಪರಿಹಾರ ಮೊತ್ತ ಹೇಗೆ ಸಿಗುತ್ತದೆ? ಬೆಳೆ ಹಾನಿಯ ಮೌಲ್ಯಮಾಪನ ಪೂರ್ಣಗೊಂಡ ಬಳಿಕ ವಿಮಾ ಪರಿಹಾರ ಮೊತ್ತವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತಿದೆ. ಯೋಜನೆ ಅಡಿಯಲ್ಲಿ ಅರ್ಹ ರೈತರಿಗೆ ನಷ್ಟದ ಪ್ರಮಾಣಕ್ಕೆ ಅನುಗುಣವಾಗಿ ಪರಿಹಾರ ನೀಡಲಾಗುತ್ತಿದೆ. ರೈತರಿಗೆ ಏಕೆ ಉಪಯುಕ್ತ? ಹವಾಮಾನ ವೈಪರೀತ್ಯದಿಂದಾಗಿ ರೈತರು ಪ್ರತಿ ವರ್ಷ ದೊಡ್ಡ ಪ್ರಮಾಣದ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಬೆಳೆ ನಾಶದಿಂದಾಗಿ ರೈತರ ಹೂಡಿಕೆಯೂ ಕೂಡ ಅಪಾಯಕ್ಕೆ ಸಿಗಲಾಗುತ್ತದೆ. ಹಾಗೆ ಇಂತಹ ಸಂದರ್ಭಗಳಲ್ಲಿ ಬೆಳೆ ವಿಮೆ ಯೋಜನೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಪ್ರಮುಖ ಸಾಧನೆ ಇದಾಗಿದೆ ಸ್ನೇಹಿತರೆ. ಯೋಜನೆಗೆ ಹೇಗೆ ಸೇರಬಹುದು? ಅರ್ಹ ರೈತರು ತಮ್ಮ ಬ್ಯಾಂಕ್, ಸಹಕಾರಿ ಸಂಸ್ಥೆಗಳು, ಸಾಮಾನ್ಯ ಸೇವಾ ಕೇಂದ್ರಗಳು ಅಥವಾ ಅಧಿಕೃತ ವಿಮಾ ಸಂಸ್ಥೆಗಳ ಮೂಲಕ ಯೋಜನೆಗೆ ನೋಂದಣಿ ಮಾಡಿಸಿಕೊಳ್ಳಬಹುದಾಗಿದೆ. ಹಲವು ರಾಜ್ಯಗಳಲ್ಲಿ ರೈತರು ಸ್ವಯಂ ಪ್ರೇರಿತವಾಗಿ ಯೋಜನೆಗೆ ಸೇರಲು ಅವಕಾಶವಿದೆ ಸ್ನೇಹಿತರೆ. ನೈಸರ್ಗಿಕ ವಿಕೋಪಗಳಿಂದಾಗಿ ಉಂಟಾಗಿರುವಂತಹ ಬೆಳೆ ನಷ್ಟದ ಸಂದರ್ಭದಲ್ಲಿ ಕೂಡ ರೈತರಿಗೆ ಆರ್ಥಿಕ ಆಸರೆಯಾಗುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೃಷಿ ಕ್ಷೇತ್ರದ ಪ್ರಮುಖ ಸುರಕ್ಷಾ ಯೋಜನೆಗಳಲ್ಲಿ ಒಂದಾಗಿದೆ ಸ್ನೇಹಿತರೆ. ರೈತರು ಇದರ ಬಗ್ಗೆ ಯೋಜನೆಯ ಪ್ರಯೋಜನ ಪಡೆಯುವುದು ತುಂಬಾ ಅತ್ಯಗತ್ಯವಾಗಿದೆ ಸ್ನೇಹಿತರೆ.